ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಅಪರೂಪದಲ್ಲೇ ಅಪರೂಪ ಅನ್ನುವಂತೆ ಮತ್ತೊಂದು ಸಿನಿಮಾ ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ. ಒಂದು ಸಿನಿಮಾ ದೊಡ್ಡ ಸದ್ದು ಮಾಡ್ತಾ ಇದೆ, ತುಂಬ ಚರ್ಚೆ ಆಗ್ತಾ ಇದೆ. ತುಂಬ ದಿನಗಳ ನಂತರ ಥಿಯೇಟರ್ನಲ್ಲಿ ಮತ್ತೊಂದು ಸಂದೇಶದೊಂದಿಗಿನ ಸಿನಿಮಾ ಅಂತ ಜನ ಮಾತಾಡ್ತಾ ಇದ್ದಾರೆ. ನಾವು ಮಾತಾಡದೇ ಇದ್ದರೆ ಹೇಗೆ? ನಾನು ಹೇಳ್ತಾ ಇರೋದು ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ. ಜಮೀನ್ದಾರಿ ಪದ್ಧತಿಯ ವಿರುದ್ಧ, ಜಮೀನ್ದಾರಿಕೆಯ ದಬ್ಬಾಳಿಕೆಯ ವಿರುದ್ಧ ಕಡು ಬಡ ಕುಟುಂಬವೊಂದರ ಬಡದಾಟದ ಕಥೆ. ಕೆಲವರು ಹೇಳ್ತಾ ಇದ್ದಾರೆ ದುನಿಯಾ ವಿಜಯ್ ಅವರ ಇದುವರೆಗಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಅಂತ. ಹೌದಾ ಅಲ್ವಾ? ಯಾರನ್ನು ಕೇಳಬೇಕು? ಸ್ವತಃ ದುನಿಯಾ ವಿಜಯ್ ಅವರನ್ನು, ಅವರೇ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ವಿಜಯ್ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೊತೆಗೆ ನಿರ್ದೇಶಕ ಜಡೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಏನು ಇದುವರೆಗೆ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸು ಅಂದರು, ನಿಮಗೆ ಹಂಗೆ ಅನ್ಸುತ್ತಾ? ನನಗೆ ಇನ್ನೂ ತನಕ ದುನಿಯಾನೇ ಬೆಸ್ಟ್ ಅಪ್ಪ. ಗ್ರೇಟ್ ವಾಯ್ಸಸ್ ಆಫ್ ಇಂಡಿಯಾ. ನೀವೆಲ್ಲ ಏನೇನಿದ್ದೀರಾ, ನಿಮ್ಮ ವಾಯ್ಸ್ಗಳು ಅಷ್ಟು ವ್ಯಾಲ್ಯೂಯಬಲ್ ಆಗಿದೆ ಇವತ್ತು. ಸೊ ಹಾಗಾಗಿ ತಾವು ನೋಡಿ ನನಗೆ ಸರ್ಟಿಫೈ ಮಾಡಿ ಪ್ಲೀಸ್. ಅಲ್ಲ, ನಾನು ಅಂದರೆ ಸಿನಿಮಾನ ಎಂಜಾಯ್ ಮಾಡ್ತೀನಿ, ಕ್ರಿಟಿಕಲ್ಲ ನಾನು. ಇಲ್ಲ, ವಿಮರ್ಶೆ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲ ಅಟ್ಲೀಸ್ಟ್ ನಿಮ್ಗೊಂದು ಇಲ್ಲ, ನೀವು ಆ ಪಾತ್ರ ಮನಸ್ಸೊಳಗಡೆ ಇಳಿಯೋದ್ರೆ ನಮ್ಮ ಸಿನಿಮಾ ನೋಡಿದಾಗೆ ಸಖತ್ತಾಗಿದೆ ಅಂತಾರು ಅನ್ಸುತ್ತೆ, ಚೆನ್ನಾಗಿಲ್ಲ ಅಂತಾರು ಅನ್ಸುತ್ತೆ. ಅದನ್ನ ಬಿಟ್ಟು ಯಾಕೆ ಚೆನ್ನಾಗಿಲ್ಲ ಅಂತಲೂ ಹೇಳಕ್ಕೆ ಬರಲ್ಲ, ಯಾಕೆ ಚೆನ್ನಾಗಿದೆ ಅಂತಲೂ ಹೇಳೋದಕ್ಕೆ ಬರಲ್ಲ. ನಮಗೆ ಕಥೆ ಮಾತ್ರ ನಮ್ಗೆ ಇಷ್ಟ ಆಗುವಂಥದ್ದು. ಈ ಕಥೆ ಬಗ್ಗೆ ತುಂಬ ಚರ್ಚೆ ಆಗ್ತಿದೆ. ಎಸ್ ಸರ್. ಎಲ್ಲರೂ ಹೇಳ್ತಿದ್ದಾರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸು ಅಂಥೇಳಿ. ನನಗೆ ಅದ್ರ ಭಯ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಪ್ರಾಜೆಕ್ಟ್ ಹೆಂಗಪ್ಪ ಅನ್ನೋ ಭಯ ಜಾಸ್ತಿ ಆಗುತ್ತೆ ಅವಾಗ. ತುಂಬ ಕಷ್ಟ ಅನ್ನೋಕ್ಕಿಂತ ಚೆನ್ನಾಗಿ ಇಷ್ಟಪಟ್ಟು ಅದನ್ನು ಅನುಭವಿಸಿ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅದು ಯಶಸ್ವಿಯಾಗಿದೆ. ಈಗ ಏನು ಬಲಹೀನರು ಬಲಶಾಲಿಗಳ ವಿರುದ್ಧ ಹೋರಾಡುವ ಕಥೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ಬಂದಿದೆ, ಕನ್ನಡದಲ್ಲೂ ಇರ್ಬೋದು. ಹೌದು. ಹೌ ಡಿಫ್ರೆಂಟ್ ಈಸ್ ಇಟ್? ಇಲ್ಲಿ ಸಮಾನತೆ ಕೊಡಿ ಅಂತ ಕೇಳೋದು, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಬಗ್ಗೆ ಮಾತಾಡೋದು, ಆಮೇಲೆ ಈ ಸಮಾನತೆ ಯಾವತ್ತು ಕೇಳಿ ಪಡ್ಕೊಳ್ಳೋವಂಥದ್ದಲ್ಲ ಅಂತ ನನ್ನ ನಂಬಿಕೆ. ಅದನ್ನು ಬಡದಾಡೆ ತಗೋಬೇಕು, ಅದಕ್ಕೆ ಕಿತ್ಕೋಬೇಕು ಅಂತೆಲ್ಲ ಮಾತಾಡಿದ್ದೀವಿ. ಅದನ್ನು ನೋಡಿ, ನಿಮ್ಮ ಇದರಲ್ಲೇ ಬಂತದ್ದು. ಅದಾದಮೇಲೆ ಈ ದೇವದಾಸಿ ಪದ್ಧತಿಯ ವಿರುದ್ಧವಾಗಿ ನಿಲ್ಲುವಂಥದ್ದು. ಈ ಮೂರು ವಿಷಯಗಳನ್ನ ಇಟ್ಕೊಂಡು ಇಡೀ ಸಿನಿಮಾಲ್ಲಿ ಚರ್ಚೆ ನಡೀತಾ ಇರುತ್ತೆ. ಕೊಡ್ಲಿ ರಾಚಯ್ಯ ಅಲ್ಲ ನಿಮ್ಮ? ಕೊಡ್ಲಿ ರಾಚಯ್ಯ ಬಹಳ ಸ್ಟ್ರಾಂಗ್ ಆಗಿ ಬಂದಿದೆ ಅಂತ. ಹೌದು ಸರ್. ಹೌದು. ಹೆಂಗೆ ಪ್ರಿಪ್ರೇಷನ್ ಹೆಂಗಿತ್ತು ಅದಕ್ಕೆ? ಯಾರ ತಲೆಯಲ್ಲಿತ್ತ? ಒಂದು ನಮ್ಮ ಹಳ್ಳಿಲಿದ್ದಾಗ ನಾನು ನಮ್ಮ ತಾತ ಮುತ್ತಾತರನ್ನು ನೋಡ್ತಿದ್ದೆ. ತಾತನ ನೋಡಿದ್ದೆ, ಅವ್ರಿಗೆ ಜೊತೆಗಾರರನ್ನು ನೋಡಿದ್ದೆ. ಅಲ್ಲಿನ ನಾವು ಅನುಭವಿಸಿದಂಥ ಬಡತನ, ಅನುಕೂಲ ಇಲ್ಲದೆ ಇರುವಂಥ ಒಂದು ಕುಟುಂಬದಿಂದ ತುಂಬ ನೊಂದು ಬೆಂದು ಬಂದಂಥದ್ದು ಆಗಿರೋದ್ರಿಂದ ನನಗೆ ಪಾತ್ರ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ಜಡೇಶ್ ಅವ್ರ ಬ್ಯಾಕ್ಗ್ರೌಂಡ್ ಏನಾರು ಹೆಲ್ಪ್ ಮಾಡ್ತಾ? ಅಂದರೆ ಉತ್ತರ ಕರ್ನಾಟಕ ಆ ಕಡೆ ಜಮೀನ್ದಾರಿ ಪದ್ಧತಿ ನೋಡ್ಕೊಂಡು ಬೆಳೆದ, ಅದೇ ತುಂಬ ಮೂಲ. ಅಂದರೆ ಇದು ಒಂದು ಸಮಸ್ಯೆಯ ಸುತ್ತ ಹೆಣೆಯೋಕ್ಕೆ ಹೋಗಲೇ ಇಲ್ಲ. ನಾನು ಊರಲ್ಲಿ ದೇವದಾಸಿ ಪದ್ಧತಿ ನೋಡಿದ್ದೀನಿ. ಅದು ಒಂದು ಊರು ಕಟ್ಟೋ ಪ್ರಯತ್ನ ಆಗಿದೆ ಇದು. ಓಕೆ. ರಾಚಯ್ಯನ ಪಾತ್ರ ಅವನು ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಾಗಿರ್ಬೋದು, ಕಾನೂನು ವಿರುದ್ಧ ಸಮರ ಸಾರೋದಾಗಿರ್ಬೋದು. ಅಂದರೆ ಒಂದು ಊರಲ್ಲಿ ಎಷ್ಟು ಸಮಸ್ಯೆ ಇದೆಯೋ ಅಷ್ಟು ಸಮಸ್ಯೆನ ನಾನು ನಮ್ಮೂರಲ್ಲಿ ನೋಡಿ ಒಂದು ಕತೆ, ಒಂದು ಊರು ಕಟ್ಟೋದಾದರೆ ಎಲ್ಲವೂ ಬರಬೇಕು, ಒಂದೇ ಪಾಯಿಂಟಿಂದ ಹೋಗೋಕ್ಕಾಗಲ್ಲ ಅಂತ ನಾನು ಎಲ್ಲ ಸಮಸ್ಯೆ ತಗೊಂಡು ಕೊನೆಗೆ ಸಂವಿಧಾನ ಅನ್ನೋದು ನನ್ನ ಸೊಲ್ಯೂಷನ್ ಅನ್ನೋ ಥರ ಹೋಗಿದ್ದೀವಿ. ಅಲ್ಲ, ವಿಜಯ್ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಬರೋದ್ರಾ ಅಥವಾ ಬರೆದ ನಂತರ ವಿಜಯ್ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತಾ? ಹೆಂಗಿದು? ಇಲ್ಲ, ಕತೆ ಫಸ್ಟ್ ಒಂದು ಹೇಳಿದ್ದೆ. ಅದಾದಮೇಲೆ ಅವ್ರಿಗೆ ಈ ಕತೆ ಹೇಳಿದಾಗ ಅವ್ರಿಗೂ ಒಂದು ಲೈನಾಗಿ ಇಷ್ಟ ಆಯಿತು. ಓಕೆ. ಸ್ಕ್ರೀನ್ ಪ್ಲೇ ಬರೆಯುವಾಗಾದರೆ ವಿಜಯ್ ಸರ್ ಇದನ್ನು ಮಾಡ್ಬೋದು. ಅಂದರೆ ಕೆಲವು ಸೀನ್ಗಳು ಬರ್ತವೆ ಅಲ್ಲಿ, ಚಪ್ಪಲಿ ಮುಟ್ಟೋದಾಗಿರ್ಬೋದು, ಅವ್ನು ಚಪ್ಪಲಿ ಹಾರ ಹಾಕ್ಕೊಂಡು ನಿಲ್ಲೋದಾಗಿರ್ಬೋದು, ಕೆಲವು ಶೋಷಣೆ ಅಂದರೆ ಒಂದು ಎಕ್ಸ್ಟ್ರೀಮ್ ಶೋಷಣೆ ನಾನು ಬರೆಯುವಾಗಾದರೆ ಅವ್ರ ದುನಿಯಾದಿಂದ ನೋಡ್ಕೊಂಡು ಬಂದಿದ್ವಿ. ಅವ್ರ ಪಾತ್ರಕ್ಕೋಸ್ಕರ ಏನಾದರೂ ಮಾಡುವಂಥ ವ್ಯಕ್ತಿ. ಸೊ ಅದು ನಾನು ಬಳಸ್ಕೊಂಡೆ ಅಷ್ಟೇ. ಈ ಮಲಯಾಳಂ, ತಮಿಳು ಈ ಭಾಷೆಗಳಲ್ಲಿ ಇಂಥ ಸ್ಟ್ರಾಂಗ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾಗಳು ಸ್ವಲ್ಪ ಜಾಸ್ತಿ. ಇನ್ನೊಂದು ಜೈ ಭೀಮ್ ಅಂತ ನೋಡಿ. ಹೌದು ಸರ್, ಜೈ ಭೀಮ್ ಸಿನಿಮಾ ನೋಡಿ, ತುಂಬ ಮನಸ್ಸಿಗೆ ನಾಟುವಂಥ ಸಿನಿಮಾ. ಅದು ಇನ್ಫ್ಲೂಯೆನ್ಸ್ ಆಯಿತಾ ಇದು ಮಾಡುವಾಗ? ಹೌದು, ಇನ್ಫ್ಲುಯೆನ್ಸ್ ಇದೆ. ಯಾಕಂದರೆ ಮಲಯಾಳಂ ಮತ್ತು ತಮಿಳಲ್ಲಿ ಮಾಡೋ ಪ್ರಯತ್ನ ನನ್ನ ಎಲ್ಲೂ ಹೋದರೂ ನೀವು ಇಂಡಸ್ಟ್ರಿ ಯಾಕೆ ಮಾಡಲ್ಲ ಅನ್ನೋ ನನ್ನ ಪ್ರಶ್ನೆ. ನಮ್ಮ ಪ್ರಶ್ನೆನೂ ಅದೇ ಆಗಿದೆ. ಇಂಡಸ್ಟ್ರಿ ಅಷ್ಟೇ ಅಲ್ಲ, ವೀಕ್ಷಕರಾಗಿ ನನಗೆ
ಇದು ಈಸಿ. ನಮ್ಮ ಪಕ್ಕದ ಮನೆ, ನಮ್ಮ ಕೇರಿ, ನಮ್ಮ ಸಂಬಂಧಿಕರೆಲ್ಲ ನೋಡಿ ಬಂದಿದ್ದೆ. ಅದು ನನಗೆ ಅದು ಸಿನಿಮಾ ಆಗಬೇಕಾಗತ್ತಂತ ನನಗೆ ಗೊತ್ತೂ ಇರಲಿಲ್ಲ. ಇವ್ರು ಕೇಳಿದಾಗ ಅದು ನನಗೆ ತುಂಬ ಈಸಿ ಅಲ್ಲಪ್ಪ, ನಾನು ನೋಡಿದ್ದೀನಲ್ಲ ಅದನ್ನು. ನೀವು ಮಗಳನ್ನೇ ಕರ್ಕೊಂಡು ಬಂದು ನಿಮ್ಮ ನಿಜ ಮಗಳನ್ನು ಕರ್ಕೊಂಡ್ಬಂದು ಮಗಳ ಪಾತ್ರ ಮಾಡಿಸಿದ್ವಿ. ಹೌದು, ನನಗೊಂದು ಆಸೆ ಇತ್ತು. ಅಂದರೆ ಅವಳ ಮೊದಲನೇ ಡೆಬ್ಯೂ ಏನು ಮಾಡಿದ್ರು ಒಂದು ವ್ಯಾಲ್ಯೂಬಲ್ ಸ್ಕ್ರಿಪ್ಟಲ್ಲಿ ಇರಬೇಕು. ಯಾಕಂದ್ರೆ ನಾವು ನಟರುಗಳು ಯಾವಾಗಲೂ ನಮ್ಗೆ ಒಂದು ಸ್ಕ್ರಿಪ್ಟ್ ಎಷ್ಟು ವ್ಯಾಲ್ಯೂಬಲ್ ಆಗಿದೆ ಅಷ್ಟು ಲೈಫ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ದುನಿಯಾ ನಮಗೆ ಇವತ್ತರೆಗೂ ಸಾಕ್ತಾ ಇದೆ. ಸೊ ಹಂಗೆ ನನಗೊಂದು ಅನಿಸಿತ್ತು ಕತೆ ಕೇಳಿದಾಗ, ಎಸ್ ನನ್ನ ಮಗಳನ್ನ ಇಲ್ಲಿ ತಂದಿಟ್ಟರೆ ಈ ಪಾತ್ರದಲ್ಲಿ 100% ಅವಳಿಗೆ ಅರ್ಥ ಆಗುತ್ತೆ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ನಟರನ್ನ ಫೇಸ್ ಮಾಡಬೇಕಾಗಿತ್ತು ಅಲ್ಲಿ. ಬಟ್ ಆ್ಯಕ್ಟಿಂಗ್ ವಾಸ್ ಹರ್ ಇಂಟ್ರೆಸ್ಟ್. ಆ್ಯಕ್ಟಿಂಗ್ ನಂದು, ಎಸ್, ಇಟ್ ವಾಸ್ ಹರ್ ಪರ್ಸ್ನಲ್ ಇಂಟ್ರೆಸ್ಟ್, ನಾಟ್ ಮೈನ್. ಆದರೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಅಂತಿದ್ದಾಗ ಅವ್ರಿಗೆ ಯಾವುದೋ ದೊಡ್ಡ ಹೀರೋನ ಎದುರುಗಡೆ ಲಾಂಚ್ ಆಗಬೇಕು ಆ ಥರದ್ದೆಲ್ಲ ಇರುತ್ತೆ. ಅದು ನನಗೆ ನಿಮ್ಗೆ ಇಷ್ಟ ಇರಲಿಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಅಲ್ಲ ಸರ್, ನನಗೆ ಇಷ್ಟ ಇಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಈಗ ದೊಡ್ಡ ಹೀರೋ ಸಿನಿಮಾ ಜೊತೆ ಮಾಡಿ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಫಸ್ಟು ಯಾರೇ ಆಗಲಿ ನಟ ನಟಿ ಅಂತ ಪ್ರೂವ್ ಆದಮೇಲೆ ಆಮೇಲೆ ಹೀರೋ ಹೀರೋಯಿನ್ ಪಾತ್ರ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.